ಸರ್, ಈಗ ನೀವು ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರಿ. ಅಂದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇದೆ, ಇದರ ಹಿಂದೆ ಒಬ್ಬ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಕೂಡ ಇರುವಂಥದ್ದು ಅನ್ನೋಂಥದ್ರ ಇಂಡೈರೆಕ್ಟಾಗಿ ಸ್ಪಷ್ಟಪಡಿಸಿದ್ರಿ ಸರ್. ಹಾಗಾದರೆ ಈಗ ಸಿನಿಮಾದಲ್ಲಿ ಅದನ್ನು ರಿವೀಲ್ ಮಾಡುವಂಥ ಆಗುತ್ತಾ? ಮತ್ತು ಅದು ಯಾರ ಕತೆ ಆಗಿತ್ತು, ಎಲ್ಲಿ ನಡೀತಾರಂಥದ್ದು ಅನ್ನೋಂಥ? ಅದನ್ನು ನಡೆಸಿರೋರು ಬೆಂಗಳೂರಿನ ದೊಡ್ಡ ಉದ್ಯಮಿ ಮತ್ತು ಅವ್ರಿಗೆ ಇದಕ್ಕೆಲ್ಲ ಬೆಂಬಲ ಕೊಡ್ತಿದ್ದವರು ಶಾಸ್ತ್ರಗಳನ್ನ ಚೆನ್ನಾಗಿ ಅರೆದು ಕುಡಿದಿದ್ದ ಒಬ್ಬ ವೈದಿಕರು. ಸೊ ಇವರೆಲ್ಲ ಸೇರಿ ಹೆಚ್ಚು ಕಮ್ಮಿ 35-40 ವರ್ಷಗಳ ಕಾಲ ನಡೆಯುತ್ತೆ. ಇದು ನನಗೆ ಎಲ್ಲೋ ಕೇಳಿರೋ ಸುದ್ದಿ ಅಲ್ಲ, ನನಗೆ ಖಚಿತವಾಗಿ ಗೊತ್ತಿದೆ. ಯಾಕೆಂದರೆ ಅಲ್ಲಿ ಒಂಟಿ ಮಹಿಳೆಯರು ಮಿಸ್ ಆಗೋದ್ರ ಬಗ್ಗೆ ಆ ಒಂದು ಇದಾರಲ್ಲ, ಇವೆಲ್ಲ ಅವರೇ ಮಿಸ್ ಆಗೋದು. ಈಗ ಧರ್ಮಸ್ಥಳದಲ್ಲಿ 57 ಅಂತ ಹೇಳ್ತಾರೆ, ಇನ್ನೂ ಎಷ್ಟೋ ನನಗೆ ಗೊತ್ತಿಲ್ಲ, ಹೊರಗಡೆ ಬರದೇ ಇರೋದು. 57 ಒಂಟಿ ಮಹಿಳೆಯರ ಶವಗಳು ಸಿಕ್ಕಿದೆ. ನಾನು ಯಾರು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಯಾರ ಕಡೆನೂ ಬೆರಳು ತೋರಿಸ್ತಾ ಇಲ್ಲ. ಆದರೆ ನನಗೆ ಚೆನ್ನಾಗಿ ಗೊತ್ತು, ಅದೆಲ್ಲ ಬಲಿ ಕೊಟ್ಟಿರೋದು ನರಬಲಿಗಳೇ. ನೇಪಾಳ ಇಲ್ಲೆಲ್ಲ ಕಾಣಿಸೋ ಹಾಕಿ ಕೊಡ್ತಿದ್ದಾರೆ. ದೇವಸ್ಥಾನ ಕಟ್ಟಿಸೋವಾಗ ದೊಡ್ಡ ದೊಡ್ಡ ಪೂಜೆಗಳಲ್ಲಿ ಕೊಡ್ತಾರೆ. ನಮ್ಮಲ್ಲಿ ಕಾನೂನು ಸಾಕಷ್ಟು ಬಿಗಿಯಾಗಿದೆ ಇದರಲ್ಲಿ, ಆದರೆ ಹೊರಗೆ ಬರಲ್ಲ. ಯಾಕೆಂದರೆ ಒಂಟಿ ಮಹಿಳೆಯಿಂದ ಯಾರು ಬಾ ಅಂತ ಕರ್ಕೊಂಡು ಹೋಗ್ತಾರೆ 1000ರಿಂದ 5000 ರೂಪಾಯಿಗೆ. ಅವಳು ಸ್ವಂತ ಅಡ್ರೆಸ್ ಹೇಳಿರಲ್ಲ ಅಥವಾ ಮನೆಗೆ ಹೇಳಿ ಬಂದಿರಲ್ಲ. ನೀನು ಏನಾರು ಮಾಡಿದ್ರೆ ಇಂಥವ್ರಿಗೆ ಗೊತ್ತಾಗತ್ತೆ ಅಂತ ಹೇಳೋ ಸ್ಥಿತಿಲಿ ಇರಲ್ಲ. ಅವಳನ್ನ ಹೊಡೆದ್ರೆ ಮನೆಯವರು ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲ್ಲ. ಅವಳು ಮಿಸ್ ಆಗಿದ್ದಾಳೆ, ಎಲ್ಲೋ ಹೋಗಿದ್ದಾಳೆ. ಇದು ವ್ಯಾಪಕವಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿರೋ ದೊಡ್ಡ ಇವರು ಮಾಡ್ತಾಯಿದ್ರು, ನನಗೆ ಖಚಿತವಾಗಿ ಗೊತ್ತು. ಸರ್, ಈಗ ಸಿನಿಮಾದಲ್ಲಿ ನೀವು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ. ಸೊ ಒಂದಿಷ್ಟು ಟ್ರೇಲರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಬಟ್ ನಿಮ್ಮ ಪಾತ್ರ ಏನಾಗಿರುತ್ತೆ, ಏನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋಂಥದ್ದು ಸರ್ ಸದ್ಯಕ್ಕಿರೋವಂಥದ್ದು? ಸಾರಿ, ನನ್ನ ಪಾತ್ರದ ಬಗ್ಗೆ ನನಗೆ ಗೊತ್ತಿಲ್ಲ, ಲೀವ್ ಇಟ್. ಸದ್ಯಕ್ಕಂತೂ ಗೊತ್ತಿಲ್ಲ. ಸೊ ನನಗೆ ಈ ಪ್ರಶ್ನೆ ಕೇಳ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದೆ ನೋಡೋಣ ಅದನ್ನು. ಅಂದರೆ ಅದೊಂದು ತುಂಬ ಪವರ್ಫುಲ್ ಪಾತ್ರ ಆಗಿರುತ್ತೆ ಅಂತ ಒಂದು ಮಾಹಿತಿ ಸರ್. ಸದ್ಯಕ್ಕೆ ಏನಂತಂದರೆ ಅದು ಏನು ರೆಪ್ರೆಸೆಂಟ್ ಮಾಡ್ಬೋದು? ಹಾಗಾದರೆ ಏನು ಹೇಳಕ್ಕೆ ಹೊರಟಿದ್ರಿ ಅಂತ? ಸಾಮಾನ್ಯವಾಗಿ ನಾನು ಮಾಡಿರೋ ಸಿನಿಮಾಗಳು ಎಲ್ಲ ಭೂಗತ ಜಗತ್ತಿಗೆ ಸೇರಿದ್ದು. ಬೇರೆ ಏನಿರುತ್ತೆ ನೋಡೋಣ ಬಿಡಿ. ಯಾಕೆ ನನಗೆ ಗೊತ್ತಿಲ್ಲ ಯಾವ್ಯಾವ ಏನೇನು ತೊಗೊಂಡಿದ್ದಾರೆ, ಯಾರು ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನೋಡೋಣ. ನಿರ್ಮಾಪಕರು ಏನೇನೋ ಬುದ್ಧಿವಂತಿಕೆ ಕೆಲಸ ಮಾಡಿರ್ತಾರೆ, ನಿರ್ದೇಶಕರು ಮತ್ತು ನಿರ್ಮಾಪಕರು. ಅದ್ರ ಬಗ್ಗೆ ನಾನೀಗ ಮಾತನಾಡಲ್ಲ.